ಸೂಪರ್. ಪ್ರತಿಯೊಂದು ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಳೋದ್ರಾಗ ಬೇಜಾನಿದೆ. ಪ್ರತಿಯೊಂದು ನೋಡ್ಬೋದು. ಚೆನ್ನಾಗಿದೆ ಮೂವಿ. 100 ಡೇಸ್ ಹೋಗುತ್ತೆ. ಆಮೇಲೆ ಲವ್ ಮಾಡೋರಿಗೆಲ್ಲ ತುಂಬ ಸೆಂಟಿಮೆಂಟ್ ಆಗಿದೆ ಫಿಲಮ್. ಸೂಪರು. ಹುಡುಗಿದು ಕ್ಯಾರೆಕ್ಟರ್ ಇದೆಯಲ್ಲ ತುಂಬ ಸಖತ್ತಾಗಿದೆ. ಹುಡುಗರದು ಅಷ್ಟೇ. ಇವು ಏನು ನಡೀತದೆ ಇವತ್ತು ಟುಡೇ ಏನು ನಡೀತದೆ ಆ ಥರ ಆದರೆ ತೆಗಿತಾರೆ ಫಿಲಮ್. ಚೆನ್ನಾಗಿತ್ತು. ಎಲ್ಲ 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 ಆ್ಯಕ್ಟಿಂಗ್ ಇಷ್ಟ ಆಯಿತು. ಸಿನಿಮಾ ಚೆನ್ನಾಗಿದೆ. ತಂದೆ ತಾಯಿ ಪ್ರೀತಿ ಮುಖ್ಯನಾ ಅಥವಾ ಹುಡುಗನ ಪ್ರೀತಿ ಮುಖ್ಯನಾ ಅನ್ನೋದು ಸಿನಿಮಾದಲ್ಲಿ ಬಂದು ನೋಡಬೇಕು. ಇವತ್ತು ಫಸ್ಟು ಶೋ ನಾವು ಬಂದಿದ್ದೀವಿ, ನಾವು ನೋಡಿದ್ದೀವಿ ಸಿನಿಮಾನ. ನಾನು ಹೇಳೋದೆ ಎಷ್ಟು, ತಂದೆ ತಾಯಿ ಪ್ರೀತಿನ ಬೆಲೆ ಕೊಡಿ, ಹುಡುಗನ್ನ ಇಷ್ಟಪಟ್ಟದ್ದು ಬೆಲೆ ಕೊಡಿ, ಆದರೆ ನಿಭಾಯಿಸಿ ಪ್ರೀತಿನ. ಇಲ್ಲ ಅಂತಂದರೆ ದಯವಿಟ್ಟು ಯಾರು ಪ್ರೀತಿ ಮಾಡೋಕೆ ಹೋಗ್ಬೇಡಿ, ತಂದೆ ತಾಯಿಗೂ ನಿರಾಸೆ ಮಾಡೋಕೆ ಹೋಗ್ಬೇಡಿ, ನಂಬ್ಕೊಂಡಿದ್ದೀವಿ ಹುಡುಗನಿಗೂ ಮೋಸ ಮಾಡೋಕೆ ಹೋಗ್ಬೇಡಿ ಅಷ್ಟೇ. ಅಮ್ಮ ಅಕ್ಕ ಐ ಲವ್ ಯು. ಅಮ್ಮ ಅಕ್ಕನ ಫ್ಯಾನ್ ಆಗಿಬಿಟ್ಟಿದ್ದೀನಿ ಈಗ. ಮೂವಿ ಮಾತ್ರ ಸೂಪರ್ ಆಗೈತೆ. ಬಂದು ಮೂವಿ ಒಂದ್ಸತಿ ನೋಡಿ. ಶ್ರೀಮಂತರು ಮಕ್ಕಳೇನೋ ಬಡವ್ರ ಮಕ್ಕಳೇನೋ ಅಂತ ಅರ್ಥ ಆಗುತ್ತೆ. ಅಮ್ಮನ ಅಕ್ಕ ಚೆನ್ನಾಗಿದೆ. ಮೂವಿ ಸೂಪರ್ ಆಗಿದೆ. ಸೂಪರ್ ಚೆನ್ನಾಗೈತೆ. ಕಾಕ್ರೋಚ್ ಇದೆ ಆಗಿರ್ಬೋದು. ಆಮೇಲೆ ಈ ಸಿನಿಮಾದ ಒಂದು ಒಳ್ಳೆ ಮೆಸೇಜ್ ಇದೆ ಸರ್. ಇದರಲ್ಲಿ ಒಂದು ಡೈಲಾಗ್ ಬರುತ್ತೆ, ಸಾಯೋರಿಗೆ ಒಂದು ದಾರಿ ಆದರೆ ಸಾಧೋರಿಗೆ 1000 ದಾರಿ. ಆಮೇಲೆ ಹೀರೋಯಿನ್ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಹೀರೋಯಿನ್ ನಿಜವಾಗ್ಲೂ ಅವಾರ್ಡ್ ಬರ್ಬೋದು ಸರ್, ಅಂತ ತುಂಬ ಅಭಿನಯ ಮಾಡಿದ್ದಾರೆ. ಆಮೇಲೆ ಒಂದು ಎಲ್ಲ ಜನತೆ, ಕನ್ನಡ ಜನತೆ, ಅಪ್ಪ ಅಮ್ಮಂದರು ಮತ್ತು ಈಗಿನ ಹುಡುಗರು ದಯವಿಟ್ಟು ಈ ಸಿನಿಮಾ ಬಂದು ನೋಡಬೇಕು. ಒಂದು ಒಳ್ಳೆ ಮೆಸೇಜ್ ಇದೆ. ಇದು ನೋಡಿದ್ರೆ ತುಂಬ ಬದಲಾಗ್ತಾರೆ ಸರ್. ದಯವಿಟ್ಟು ಒಂದು ಒಳ್ಳೆ ಮೆಸೇಜ್ ಇದೆ. ಎಂಟರ್ಟೈನಿಂಗ್ ಆಗಿದೆ, ಚೆನ್ನಾಗಿದೆ. ಥ್ಯಾಂಕ್ ಯು. ಅಣ್ಣ ನಾರ್ಮಲ್ ಎಲ್ಲ ಇಂಥ ಸಿನಿಮಾ ನಾರ್ಮಲ್ ಎಲ್ಲ ವರ್ಕೌಟ್ ಆಗಲ್ಲ, ಹಂಗೆ ಮಾತಾಡೋ ಅಗಸ್ತ್ಯ. ಹೇಗನ್ಸು ಸಿನಿಮಾ? ಚೆನ್ನಾಗಿದೆ. ನೆಕ್ಸ್ಟ್ ಲೆವೆಲ್ ಸಿನಿಮಾ. ಆಮೇಲೆ ನೀಟಾಗಿ ಮೆನ್ಷನ್ ಮಾಡಿ ಹೇಳ್ತೀನಿ, ತುಂಬ ಜನ ನನಗೆ ಬೈತೀರ ಇನ್ಸ್ಟಾಗ್ರಾಮಲ್ಲಿ, ಬರೇ ಹುಡುಗಿರಿಗೆ ಯಾಕೆ ಬೈತೀರಾ ಅಂತ. ನಾನು ಹೇಳೋದು ಎಲ್ಲ ಹುಡುಗಿರಿಗೂ ನಾನು ಬೈಯಲ್ಲ. ಯಾವರು ಜೀವನದ ಆಸೆ ತೋರಿಸಿ ಜೀವನ ಕಳೆದು ಹೋಗ್ತಾರೋ ಮೋಸ ಮಾಡೋ ಹುಡುಗಿರು, ಅಂಥ ಹುಡುಗಿರಿಗೆ ನಾನು ಉಗಿಯೋದು. ದೇವರಾಣೆಗೆ ಹೇಳ್ತಿದ್ದೀನಿ, ಪ್ರತಿಯೊಬ್ಬ ತಂದೆ ತಾಯಿಗೂ ಹೇಳ್ತೀನಿ, ದುಡ್ಡಿನ ಆಸೆಗೋಸ್ಕರ ಮಕ್ಕಳ ಜೀವನ ಹಾಳು ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಮಗಳ ಜೀವನ ಹಾಳಾಗೋದ್ರೆ ತಂದೆನೇ ಕೊರಗೋದು. ಅಂಥ ಕೊರಗೆ ಯಾಕೆ ಕೊರಗ್ತೀರಾ? ನಿಮ್ಮ ಮಗಳು ಚೆನ್ನಾಗಿರಬೇಕು ಅಂದರೆ, ಚೆನ್ನಾಗಿ ಬದುಕಬೇಕು ಅಂದರೆ ಒಳ್ಳೆ ರೈತರ ಮಕ್ಕಳು ಕೊಡಿ, ಒಬ್ಬ ಆಟೋ ಡ್ರೈವರ್ ಕೊಡಿ, ನಿಯತ್ತಾಗಿ ಜೀವನ ಮಾಡೋನು ಕೊಡಿ. ಸಾಯೋವರೆಗೂ ನಿಯತ್ತಾಗಿರ್ತಾನೆ, ಸಾಯೋವರೆಗೂ ಹೆಂಡ್ತಿನ ಚೆನ್ನಾಗಿ ನೋಡ್ಕೊತಾನೆ. ಇವತ್ತು 90% ಹೇಳ್ತೀನಿ ಡೈವರ್ಸ್ ಆಗ್ತಿರೋದು ಎಂಥವ್ರು ಗೊತ್ತಾ? ದುಡ್ಡಿರೋರ್ದು, ದುಡ್ಡಿಗೆ ಶೋಕಿ ಮಾಡೋರ್ದೇ 90% ಲವ್ ಫೇಲರ್ಗಳು. ಸಿನಿಮಾ ಬಗ್ಗೆ ಹೇಳ್ತಿದ್ದೀನಿ ಸರ್, ಸಿನಿಮಾ ನೆಕ್ಸ್ಟ್ ಲೆವೆಲು. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದೆಲ್ಲ ಅನುಭವಗಳು. ಈಗ ಒಬ್ಬ ಮನುಷ್ಯ ತಲೆ ಕೆಟ್ಟಾಗ ನಾನೇ ಮಾತಾಡಲ್ಲ. ಎಲ್ರಿಗೂ ನಮಸ್ಕಾರ. ಇವತ್ತು ಲೈಫ್ ಟುಡೇ ಫಸ್ಟ್ ಶೋ ಮುಗಿದಿದೆ. ಸೊ ಸಂತೋಷ್ ಥಿಯೇಟ್ರ್ ಹೌಸ್ಫುಲ್ ಆಗಿದೆ. ಸೊ ಕಂಪ್ಲೀಟ್ಲಿ ಯಾವುದು ಫೀಲಿಂಗ್ ಎಲ್ಲ ಆರ್ಗ್ಯಾನಿಕಾಗಿ ಬಂದರೆ, ಅದು ಕಾಲೇಜ್ ಹುಡುಗರು, ನಾನು ಪ್ರತಿಯೊಂದು ಪ್ರಮೋಷನ್ಸ್ ಕಾಲೇಜಸ್ ಹೋಗಿದೆ. ಸೊ ಎಲ್ಲರೂ ಬಂದು ಸಪೋರ್ಟ್ ಮಾಡಿದ್ದಾರೆ. ಸೊ ಫಸ್ಟ್ ಡೇನೇ ಎಲ್ಲರೂ ಒಳ್ಳೆ ಅಪ್ರಿಷಿಯೇಷನ್ ಕೊಡ್ತಾ ಇದ್ದಾರೆ, ಒಂದೊಂದು ಡೈಲಾಗು ಕಿರ್ಚ್ತಾ ಇದ್ದಾರೆ. ಸೊ ತುಂಬಾ ಖುಷಿದೆ. ಅದು ಮುಖ್ಯವಾಗಿ ಎಲ್ಲ ಎಮೋಷ್ನಲ್ ಆಗಿ ಕನೆಕ್ಟ್ ಆಗ್ತಾ ಇದ್ದಾರೆ ಸಬ್ಜೆಕ್ಟ್ಗೆ. ಸೊ ಅದನ್ನೇ ಟಾರ್ಗೆಟ್ ಮಾಡಿ ನಾವು ಮಾಡಿದ್ದು. ಸೊ ಫಸ್ಟ್ ಶೋ ಮುಗಿದಿದೆ. ಸೊ ನೀವು ಹೇಳಬೇಕು ಹೇಗಿತ್ತು, ಏನು ಅನಿಸ್ತು ಅಂತ. ಸೊ ನಾನು ಎಲ್ಲ ಜನತೆನೂ ಒಂದು ಕೇಳ್ಕೊಳ್ಳೋದೇನು ಅಂದರೆ, ದಯವಿಟ್ಟು ಒಂದ್ಸರಿ ಬಂದು ಒಬ್ಬ ಹೊಸಬನ ಸಿನಿಮಾ ಅಂತ ಕಡೆಗಣಿಸ್ಬೇಡಿ. ಏನು ಮಾಡಿದ್ದಾರೆ ಅಂತ ನೋಡಿ. ಇವತ್ತಿನ ಪರಿಸ್ಥಿತಿಗೆ 100% ಲೈಫ್ ಟುಡೇ ಕನ್ನಡ ಇಂಡಸ್ಟ್ರಿ ಒಂದು ಸರ್ವೈವಲ್ ಆಗುತ್ತೆ. ಆ ನಂಬಿಕೆಯಲ್ಲೇ, ಆ ಒಂದು ಕಾನ್ಫಿಡೆಂಟಾಗಿ ಈ ಸಿನಿಮಾ ಮಾಡಿರೋದು. ಸೊ ದಯವಿಟ್ಟು ಬಂದು ಎಲ್ಲ ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ನಿಮ್ಮೆಲ್ರಿಗೂ ಒಂದು ತಿಂಗಳು ಕಾಡೋಂಥ ಸಿನಿಮಾ ಇದು. ಆ್ಯಂಡ್ ಇವಾಗ ಫಾರ್ ಎಕ್ಸಾಂಪಲ್, ನಾನು ಪ್ರತಿ ಸಾರಿ ಹೇಳಿದ್ದೀನಿ, ಈಗಲೂ ಓಪನ್ ಆಗಿ ಹೇಳ್ತಾ ಇದ್ದೀನಿ, ತಮಿಳಿನ ಲವ್ ಟುಡೇ, ತೆಲುಗಿನ ಬೇಬಿ ಎರಡನ್ನೂ ಮೀರ್ಸಂತ ಕನ್ನಡ ಲೈಫ್ ಟುಡೇ ಬಂದಿದೆ. ಒಂದ್ಸರಿ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಕೊನೆಯಲ್ಲಿ ಹೆಂಗಿದೆ ಮ್ಯಾಮ್? ಕೊನೆಯಲ್ಲಿ ಹೆಣ್ಮಗಳು ಅದೇ ಇರೋದು ಮ್ಯಾಮ್. ಅವರ ಒಂದು ಫೀಲಿಂಗ್ಸ್, ಅವರ ಒಂದು ಎಮೋಷನ್ನು, ಅವ್ರು ಯಾಕೆ ತಪ್ಪು ಮಾಡ್ತಾರೆ, ಯಾಕೆ ಅವರ ಒಂದು ಡಿಸಿಷನ್ ಏನಕ್ಕೆ ರಾಂಗ್ ಆಗುತ್ತೆ, ಇದೇ ಲೈಫ್ ಟುಡೇ ಮಾಡಿರೋದೇ. ಎಲ್ಲ ಹೆಣ್ಮಕ್ಳು ಅದೇ ಮೇಡಮ್, ಅದೇ 10 ಇಯರ್ಸಿಂದ ಹೀರೋಗೆ ಹೊಸಬ ಮೇಡಮ್. ತುಂಬಾ ಖುಷಿ ಆಯ್ತು ಮೇಡಮ್. ಟ್ರೈಲರಲ್ಲೂ ಹೇಳಿದರು, ಬಟ್ ಇಲ್ಲೂ ಅದೇ ಹೇಳ್ತಾ ಇದ್ದಾರೆ. ಅದೇ ಇದ್ರ ಹಿಂದೆ ಒಂದು 10 ವರ್ಷದ ಒಂದು ಕಷ್ಟ ಇದೆ. 10 ವರ್ಷ ಸತತ ಬಾರಿ ಏನೇನೋ ಕಷ್ಟಪಟ್ಟಿದೆ. ಎಂಡ್ ಆಫ್ ದ ಡೇ ಇವರೇ ಬಂದು ಕೈ ಹಿಡಿದಿದ್ದು. ಸೊ ನಾನು ಬದುಕಿರೋವರೆಗೂ ಮೇಘನಾ ಪ್ರೊಡಕ್ಷನ್ಸ್ಗೆ, ಪ್ರದೀಪ್ ಸರ್ಗೆ ಋಣಿಯಾಗಿರ್ತೀನಿ.
ಆಮೇಲೆ ನನಗೆ ಮೇನ್ ಸಾಥ್ ಕೊಟ್ಟಿದ್ದು ನಮ್ಮ ಸುದೀಪ್ ಸರ್ ಆ್ಯಸ್ ಎ ಬ್ರದರ್ ಆಗಿ ನಿಂತಿದ್ರು, ಆರ್ಟಿಸ್ಟ್ ಆಗಿರಲಿಲ್ಲ. ಸರ್ ನೀವು ಗೆಲ್ಲಬೇಕು ಸರ್, ನಿಮ್ಮ ಕೈಯಲ್ಲಿ ಆಗುತ್ತೆ ಸರ್. ಹಾಂ ಹೌದಾ ಪಾತ್ರ ಮೇಡಮ್ ಆವಾಗಲೇ ನಾನು ಗೆಲ್ಲೋದು ನೋಡಿ. ಈಗ ಹೇಳಿದ್ರಲ್ಲ ಎಲ್ಲರೂ ನಿಮಗೆ ಬೈತಾ ಇದ್ರು ಅಂತಂದ್ರಲ್ಲ, ಆವಾಗಲೇ ನಾನು ಗೆದ್ದಂಗೆ. ಇಷ್ಟು ದಿನ ಕಷ್ಟ ಬಿದ್ದು ನಮ್ದೇನಿದೆ ನಾವು ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇನ್ನು ನಿಮ್ಮ ಕೈಯಲ್ಲಿ ಇರೋದು ನಮ್ಮ ಸಿನಿಮಾನ ಕಾಪಾಡೋದಿಲ್ಲ. ಸೊ ಪ್ಲೀಸ್ ನಿಮಗೂ ಅನಿಸಿರುತ್ತೆ. ಈಗ ಮ್ಯಾಮ್ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರು, ಪ್ರೀತಿಸೋರು ಎಲ್ಲರೂ ನೋಡಲೇಬೇಕಾದಂಥ ಸಿನಿಮಾ ಅಂತ. ಬರೀ ಹುಡುಗನೇ ಪ್ರೀತಿಸೋದಲ್ಲ, ನಮ್ಮ ಸಿನಿಮಾ ನೋಡಿದ್ದೀರಾ, ತಂದೆನ ಪ್ರೀತಿಸ್ದಿರೋ ಮಗಳಿರೋಕ್ಕೆ ಸಾಧ್ಯ ಇಲ್ಲ ಅಂತ ಮಗಳು ನೋಡಬೇಕು, ಮಗಳನ್ನ ಪ್ರೀತಿಸ್ದಿರೋ ತಂದೆ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ತಂದೆನೂ ನೋಡೋಂಥ ಸಿನಿಮಾ. ಹುಡುಗನ ಪ್ರೀತಿಸ್ದೇ ಇದ್ರು ಗಂಡನ ಪ್ರೀತಿಸ್ದಿರೋ ಅಂತ ಹೆಂಡ್ತಿ ಇಲ್ಲ ಅಂತ ಹೆಂಡ್ತಿನೂ ನೋಡಬೇಕಾದ ಸಿನಿಮಾ. ಆಮೇಲೆ ಹೆಂಡ್ತಿ ಕೊಡಬೇಕಾದ ರೆಸ್ಪೆಕ್ಟ್ ಏನು ಅಂತ ತಿಳ್ಕೊಬೇಕಾದ ಗಂಡ ನೋಡಬೇಕಾದಂಥ ಸಿನಿಮಾ. ಪ್ರೀತಿಲಿ ಎಲ್ಲವನ್ನೂ ಕಳ್ಕೊಬಂದು ಆ ಹುಡುಗಿ ನಿಂತಾಗ ತನ್ನ ಹುಡುಗ ಅವಳ ಜೊತೆಲಿ ಹೆಂಗೆ ನಿಂತ್ಕೋಬೇಕು ಅಂತವರು ನೋಡಬೇಕಾದಂಥ ಸಿನಿಮಾ. ಸೊ ದಯವಿಟ್ಟು ಪ್ರೀತಿಸ್ದೇರೆ ಬದುಕಕ್ಕೆ ಸಾಧ್ಯನೇ ಇಲ್ಲ, ಪ್ರೀತಿಸೋರು ಎಲ್ಲರೂ ನೋಡುವಂಥ ಸಿನಿಮಾ. ನೀವು ನೋಡಿದ್ದೀರಾ, ನಿಮ್ಮ ಕೈಯಲ್ಲಿದೆ, ನೀವುಗಳೇ ಹೇಳ್ಬೇಕು ಎಲ್ಲರಿಗೂ. ನಾನು ಹೇಳೋದು ನೀವೆಲ್ಲರೂ ನೋಡಿದಿರ ಫಿಲಮು, ಎಲ್ಲರೂ ನೋಡಿದ್ರಲ್ಲ, ನಿಮ್ಗೆಲ್ಲರಿಗೂ ಇಷ್ಟ ಆಯ್ತಾ? ಓಪನ್ ಆಗಿ ಹೇಳಿ, ಇಷ್ಟ ಆಯ್ತಾ? ಮತ್ತೆ ಏನೂ ಹೊಡ್ತಾ ಬಿಡ್ದಿಲ್ಲ ಮೇಡಮ್. ಸಿನಿಮಾ ಚೆನ್ನಾಗಿದೆಯಾ, ಜನ ಕಿರ್ಚಿದ್ರಾ, ನಿಮಗೆ ಖುಷಿ ಇದೆಯಾ, ಸಿನಿಮಾ ಗೆಲ್ಲಿತ್ತು ಅಷ್ಟೇ. ಜನ ನೋಡಿದ್ರಲ್ಲ, ನೀವು ಜನ ನೋಡಿದ್ರ, ನಮಗೆ ಸ್ವಾಗಸಿದ್ದು ಬಂದಿದ್ದು ಇದು ಮತ್ತೊಂದು, ಮತ್ತು ನೀವೆಲ್ಲ ಬಂದಿರೋದು ಫುಲ್ ಹ್ಯಾಪಿ ಅಲ್ಲ. ಸೊ ಇದಕ್ಕಿನ್ನ ಹ್ಯಾಪಿ ಬೇರೆ. ಸರ್ ಫಸ್ಟ್ ಡೇ ಫಸ್ಟ್ ಅಂತ ಹೇಳಿ ಬಂದಾಗ ಹೀರೋಯಿನ್ಸ್ ಎಲ್ಲ ಕಡೆ ಬಂದಿರ್ತಾರೆ. ಇನ್ನು ನೆಕ್ಸ್ಟ್ ಸಿನಿಮಾ ಮಾಡುವಾಗ ಈ ರೀತಿ ಮಾಡಬಾರ್ದು ಅಂತ ಹೇಳಿ ಹೀರೋಯಿನ್ಗಳಿಗೆ ಏನಾದರೂ ಹೇಳಬೇಕು? ಮೇಡಮ್ ಏನು ಹೇಳಲ್ಲ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ದಯವಿಟ್ಟು ಅದ್ರನ್ನ ತಲುಪಿಸಿ. ಅದು ಆಗಲೇ ಎಲ್ಲ ಮಾತಾಡಿದ್ದೀವಿ. ಮುಖ್ಯವಾಗಿ ಲೇಖಾ ಚಂದ್ರ ಅವ್ರ ಬಗ್ಗೆ ಮಾತಾಡ್ತೀನಿ. ಸಖತ್ತಾಗಿ ಮಾಡಿದ್ದಾರೆ, ಎಷ್ಟೋ ಜನನ ಹೆಣ್ಮಕ್ಳನ್ನ ಅಳಿಸಿದ್ದಾರೆ, ಖುಷಿ ಪಡಿಸಿದ್ದಾರೆ. ಹೆಣ್ಮಕ್ಳು ನಮ್ದೆಲ್ಲ ಫೀಲಿಂಗ್ ಅವ್ರು ತೋರಿಸಿದ್ದಾರೆ, ನಿಮ್ಮೆಲ್ಲರದ್ದು ಫೀಲಿಂಗ್ ಅವ್ರು ತೋರಿಸಿದ್ದಾರೆ. ಸೊ ಅವ್ರಿಗೆ ಈ ಮುಖಾಂತರ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಚಿಕ್ಕ ಪುಟ್ಟ ವೈಮನಸ್ಸಿದೆ, ಬಟ್ ವರ್ಕ್ ವಿಷಯದಲ್ಲಿ ಶಿ ಈಸ್ ಅ ಫ್ಯಾಂಟಾಸ್ಟಿಕ್ ಪರ್ಫಾರ್ಮರ್. ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಾದಂಥ ಹೀರೋಯಿನ್. ಹಾಗೆ ಎಲ್ಲ ನಮ್ಮ ಮಾಧ್ಯಮ ಮಿತ್ರಗಳಿಗೆ ನಮಸ್ಕಾರ. ಹೇಗನ್ಸು ಸಿನಿಮಾ ಹೇಳಿ? ಕಾಂಟೆಂಟ್ ಎಲ್ಲಿದೆ? ಕನ್ನಡ ಇಂಡಸ್ಟ್ರಿಯಲ್ಲಿ ಕಾಂಟೆಂಟ್ ಎಲ್ಲಿದೆ? ಇಲ್ಲಿದೆ ಕಾಂಟೆಂಟ್. ನಮ್ಮ ಬದುಕಲ್ಲಿ, ನಮ್ಮ ಲೈಫ್ ಟುಡೇಯಲ್ಲಿ ಕಾಂಟೆಂಟ್ ಇದೆ. ಇಷ್ಟು ದಿನದಿಂದ ಎಲ್ಲ ಪಡ್ತಿರೋ ನಮಗೆಲ್ಲ ಸಂಘರ್ಷ, ಎಲ್ಲ ಪಡ್ತಿರೋ ಕಷ್ಟ ಸಿಲ್ವರ್ ಸ್ಕ್ರೀನ್ ಮುಂದೆ ಎಲ್ಲ ಕಾಣಿಸ್ತಾ ಇದೆ. ಕಿರಣ್ ಸರ್ ಎಲ್ಲ 3 ವರ್ಷದಿಂದ ಈ ಒಂದು ಕತೆ ಬರವಣೆ ಮಾಡಿ ಅಷ್ಟೊಂದು ಕಷ್ಟಪಟ್ಟು ಫೈನಲಿ ಆ ಔಟ್ಪುಟ್ನ ನೀವು ಸ್ಕ್ರೀನ್ ಮೇಲೆ ನೋಡಿದಾಗ ಹೆಂಗೆ ಅನ್ಸುತ್ತೆ ಗೊತ್ತಾ? ಇದೆ ಈ ಫೀಲಿಂಗ್ನ ನಾನು ನಿಜ ಹೇಳಂದರೆ ನನ್ನ ವಾಯ್ಸಲ್ಲಿ ಅವನ ಭಾರ ಇದೆ. ಬಿಕಾಸ್ ನಾನೇ ಆ ಸಿನಿಮಾ ನೋಡಿದಾಗ ನನ್ನೊಂದು ಅಂಶ ಇದೆ ಅದರಲ್ಲಿ. ವೆನ್ ಯು ಸೇ ರಿಯಾ ಕ್ಯಾರೆಕ್ಟರ್, ನಮ್ಮಂಥ ಹುಡುಗಿನ ನೋಡಿದಾಗ, ಬಟ್ಟೆ ನೋಡಿದಾಗ ಅಥವಾ ಮುಖ ನೋಡಿದಾಗ ನೀವು ಜಡ್ಜ್ ಮಾಡ್ತೀರಲ್ವಾ, ಓ ಏನೋ ಹಂಗೆ ಹಿಂಗೆ ಅಂತ. ಬಟ್ ನಮ್ಮಂಥ ಹುಡುಗಿ ನಮ್ಮ ಕಾಲ ಮೇಲೆ ನಿಂತ್ಕೊಂಡು ನಾವು ಒಳ್ಳೆ ಡಿಸಿಷನ್ಸ್ ತೊಗೊಳ್ತೀವಿ. ನಮ್ಮಲ್ಲಿ ಅಷ್ಟೊಂದು ವಿ ಹ್ಯಾವ್ ದಟ್ ತಾಕತ್. ನಮ್ಮ ಹತ್ರ ಯಾರು ಕೆಟ್ಟ ಮಾತಾಡಬಾರ್ದು ಅಂತ ನಾವು ರಿಜೆಕ್ಟ್ ಮಾಡ್ತೀವಿ. ಅಂಥದ್ರಲ್ಲಿ ಎಲ್ಲ ಜೆನ್ಸೀಸ್ ಆಗಲಿ ಎಲ್ಲ, ಇಟ್ ಈಸ್ ನಾಟ್ ಅಬೌಟ್ ಒಂದು ವಯಸ್ಸು ಈ ಥರ ಹೇಳ್ತಾ ಇಲ್ಲ, ಒಂದು ಕರೆಕ್ಟ್ ಏಜ್ ಗ್ರೂಪಿಗೆ ಎಲ್ಲರೂ ಒಂದು ಡಿಸಿಷನ್ ತೊಗೊಳ್ಳೋ ಮುಂಚೆ ತುಂಬ ಯೋಚನೆ ಮಾಡ್ಕೊಂಡು ಡಿಸಿಷನ್ ತೊಗೋಬೇಕು. ಸೊ ಮೊದಲನೇದಾಗಿ ಸಿನಿಮಾ ಚೆನ್ನಾಗಿ ಬಂದಿದೆ, ಆ ಒಂದು ಖುಷಿ ಇದೆ. ಸೊ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಡಿಸಿಷನ್ ತೊಗೊಳ್ಳೋ ಮುಂಚೆ ಎಷ್ಟು ಯೋಚನೆ ಮಾಡಬೇಕು ಅಂತ ಗೊತ್ತಾಯ್ತಲ್ಲ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಪ್ರದೀಪ್ ಸರ್, ಇವನ್ ಅವಕಾಶ ಕೊಟ್ಟಿದ್ದಕ್ಕೆ. ಎಲ್ಲರೂ ಇವರೇ ಮಾತಾಡ್ಬಿಟ್ಟಿದ್ದಾರೆ ಎಲ್ಲ, ಸೊ ನಿಮಗೆಲ್ಲ ಗೊತ್ತಾಗಿದೆ. ಫಸ್ಟ್ ಆಫ್ ಆಲ್ ಇದು ನಮ್ಮದು ಕಿರಣ್ ಅವ್ರದ್ದು ಮತ್ತು ಸರ್ ಅವ್ರದ್ದು 3 ವರ್ಷದ್ದು ಹಾರ್ಡ್ ವರ್ಕು. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವ್ರು ನನಗೊಂದು ಆಪರ್ಚುನಿಟಿ, ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ. ತುಂಬ ಪ್ರಾಮಿಸಿಂಗ್ ಕ್ಯಾರೆಕ್ಟರ್ ಅಂತ ಮಾಡಿದ್ದೀನಿ. ಸಿನಿಮಾನು ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಮಿಕ್ಕಿದ್ದು ನಿಮ್ಮ ಕೈಯಲ್ಲಿರೋದು. ಸಿನಿಮಾ ನೋಡಿ, ಇದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಅದೇ ಕೇಳ್ತಿರಲ್ವ, ಎಲ್ಲಿ ಕಂಟೆಂಟೇ ಇಲ್ಲ. ಇದು ತುಂಬ ಅಂದರೆ ಒಳ್ಳೆ ಕಂಟೆಂಟ್ ಇರೋ, ಒಳ್ಳೆ ಇಮೋಷ್ನಲ್, ಅಂದರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂತ್ಕೊಂಡು ನೋಡ್ಬೋದು ಆ ಥರ ಸಿನಿಮಾ ನಾವು ಮಾಡಿದ್ದೀವಿ. ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ನಮ್ಮ ಸಿನಿಮಾ ನೋಡಿ, ನಮ್ಮ ಟೀಮ್ನ ಗೆಲ್ಲಿಸಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.